ಏನು ಗೌತಮಿ ಈ ಜಾಗಕ್ಕೆ ಬರಕ್ಕೆ ಹೇಳಿದ್ರಿ? ಕಂಗ್ರ್ಯಾಚುಲೇಷನ್ ಸರ್. ಕಂಗ್ರಾಟ್ಸ್. ವಾಯ್? ಏನು ಸರ್ ಹೀಗೆ ಕೇಳ್ತಿದ್ದೀರಾ? ಆಫೀಸಲ್ಲೆಲ್ಲ ಬರೀ ನಿಮ್ಮದೇ ಮಾತು. ಇನ್ನು 2 ದಿವಸದಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಅಂತ ಅಲ್ವಾ? ದಿನ ಒಂದು 10 ಸತಿ ಕಾಲ್ ಮಾಡ್ತೀರಾ, ಆದರೆ ಈ ವಿಚಾರನೇ ಹೇಳಲಿಲ್ಲ. ಓಹ್, ಮರ್ತು ಹೋದ್ರಾ ಸರ್? ನೋಡಿ ಎಂಥ ಟ್ರಾಜಿಡಿ. ನನ್ನನ್ನು ಕ್ಲೋಸ್ ಫ್ರೆಂಡ್ ಅಂತೀರಾ, ನನ್ನ ಹತ್ರ ಅಷ್ಟು ಮಾತಾಡ್ತೀರಾ, ನಾನು ನಿಮ್ಮ ಕೊಲಿಗ್ ಬೇರೆ. ಈ ವಿಚಾರನ ಮಾತ್ರ ನೀವು ನನಗೆ ಹೇಳಲೇ ಇಲ್ಲ. ಇರಲಿ ಬಿಡಿ, ನೀವು ಹೇಳಿಲ್ಲ ಅಂದರೆ ಏನಂತೆ, ನಾನೇ ನಿಮಗೆ ವಿಶ್ ಮಾಡೋದಕ್ಕೆ ಬಂದಿದ್ದೀನಲ್ಲ. ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಟೇಕ್ ದಿಸ್. ತಗೊಳ್ಳಿ ಸರ್. ಏನ್ ಸರ್, ನಾನು ಇಷ್ಟು ಚೆನ್ನಾಗಿ ವಿಶ್ ಮಾಡಿದೆ, ನನಗೊಂದು ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್. ಥ್ಯಾಂಕ್ ಯು. ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಎಲ್ಲದನ್ನು ಹೇಳೋ ನೀವು ಇದನ್ನು ಹೇಳಿಲ್ವಲ್ಲ ಸರ್, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎನಿವೇ ಸರ್, ನಿಮ್ಮ ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ಮೇ ಬಿ ನನ್ನಷ್ಟು ಖುಷಿ ಪಡ್ತಿರೋರು ಬೇರೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ವಾಟ್ ಯು ಸೇಯಿಂಗ್ ಗೌತಮಿ? ನನಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂದರೆ ಯಾಕೆ ಅಷ್ಟೊಂದು ಖುಷಿ ಪಡ್ತಾ ಇದ್ದೀರಾ? ಯಾಕೆ ಅಂದರೆ ನಮ್ಮ ಬಾಸ್ಗೆ ಎಂಗೇಜ್ಮೆಂಟ್ ಆಗ್ತಿದೆ. ಒಂದು ಎಂಪ್ಲಾಯ್ ಆಗಿ ನನಗೆ ಖುಷಿ ಆಗಲೇಬೇಕಲ್ವಾ ಸರ್? ಹೌದು, ಯಾಕೋ ಇವತ್ತು ನೀವು ತುಂಬಾ ಬೇರೆ ಥರನೇ ಮಾತಾಡ್ತಾ ಇದ್ದೀರಾ. ವೆರಿ ಡಿಫ್ರೆಂಟ್. ಹೌದಾ? ಇಲ್ವಲ್ಲ ಸರ್. ಟು ಬಿ ಹಾನೆಸ್ಟ್, ನಮ್ಮ ಬಾಸ್ಗೆ ಎಂಗೇಜ್ಮೆಂಟ್ ಆಗ್ತಿದೆಯಲ್ಲ ಅಂತ ತುಂಬಾ ಖುಷಿಯಲ್ಲಿದ್ದೀನಿ. ಮೋಸ್ಟ್ಲಿ ನೀವು ಅಷ್ಟೇ ಎಕ್ಸೈಟಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಅಲ್ವಾ ಸರ್? ಮಾವನ ಮಗಳನ್ನ ಬೇರೆ ಮದುವೆ ಮಾಡ್ಕೋತಿದ್ದೀರಾ, ಸೊ ನಿಮಗೆ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರಬೇಕಲ್ವಾ? ಏನು ಎಕ್ಸೈಟ್ಮೆಂಟು ಏನೋ, ನನ್ನ ಪಾಲಿಗೆ ದೊಡ್ಡ ಪನಿಷ್ಮೆಂಟ್. ಅಲ್ಲ, ಆಲ್ ಆಫ್ ಅ ಸಡನ್ ಇದೆಲ್ಲ ಹೇಗಾಯ್ತು ಸರ್? ಪ್ರೀ ಪ್ಲ್ಯಾಂಡಾ ಅಥವಾ ಅಂದರೆ ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ನಾನು ಇದನ್ನೆಲ್ಲ ಕೇಳ್ಬೋದಾ ಸರ್? ಏನಿಲ್ಲ ಬಿಡಿ, ಅದು ಒಂದು ದೊಡ್ಡ ಸ್ಟೋರಿ. ಯಾಕೆ ಸರ್ ಡಲ್ ಆಗೋದ್ರಿ? ಇಲ್ವಲ್ಲ, ಓಕೆ. ಹಾಗಾದ್ರೆ ಸರಿ. ಆ್ಯಕ್ಚುಲಿ ನನಗೂ ಮದುವೆ ಪ್ರಪೋಸಲ್ ಬಂದಿತ್ತು. ಮತ್ತು ನೀವು ನಂಗೆ ಹೇಳಲೇ ಇಲ್ಲ. ಸೇಮ್ ನಿಮ್ಮ ಥರನೇ ಸರ್, ಹೇಳೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಸರಿ ಹೋಯ್ತು ಬಿಡಿ. ಮತ್ತೆ ಯಾವುದೇ ಕಾರಣಕ್ಕೂ ನನಗೆ ಹೇಳ್ದೇನೆ ಮದುವೆ ಡೇಟ್ ಫಿಕ್ಸ್ ಮಾಡ್ಕೋಬೇಡಿ ಪ್ಲೀಸ್. ಏನು ಹೇಳ್ತಾ ಇದ್ದೀರಾ ಗೌತಮಿ? ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ವಾಯ್? ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಮೇಲೆ ನನ್ನ ಮದುವೆ ಡೇಟು ನಿಮ್ಮ ಮದುವೆ ಡೇಟು ಕ್ಲ್ಯಾಶ್ ಆಗಿಬಿಟ್ರೆ ಕಷ್ಟ ಆಗುತ್ತಲ್ವ, ಅದಕ್ಕೆ. ಆಮೇಲೆ ನನ್ನ ಮದುವೆಗೆ ನೀವು ಬರೋಕ್ಕಾಗಲ್ಲ, ನಿಮ್ಮ ಮದುವೆಗೆ ನಾನು ಬರೋದಕ್ಕಾಗಲ್ಲ. ಈ ಎಂಗೇಜ್ಮೆಂಟ್ ವಿಚಾರನ ಹೇಗೋ ಮುಚ್ಚಿಟ್ರಿ, ಬಟ್ ಮದುವೆ ಡೇಟ್ ವಿಚಾರನ ಮಾತ್ರ ಯಾವುದೇ ಕಾರಣಕ್ಕೂ ಮುಚ್ಚಿಡ್ಬೇಡಿ. ನಿಮ್ಮ ಮದುವೆನ ನಾನು ಅಟೆಂಡ್ ಮಾಡಲಿಲ್ಲ ಅಂದರೆ ಅದು ಹೇಗೆ ಕಂಪ್ಲೀಟ್ ಆಗುತ್ತೆ ಹೇಳಿ? ಬಿಕಾಸ್ ನಾನು ನಿಮ್ಗೆ ತುಂಬಾ ಕ್ಲೋಸ್ ಅಲ್ವಾ, ನಾನು ಕೊಲೀಗ್ ಕಮ್ ಬೆಸ್ಟ್ ಫ್ರೆಂಡ್ ಅಲ್ವಾ,
ನಾನು ನಿಮಗೆ ತುಂಬಾನೇ ಹತ್ರ ಅಲ್ವಾ, ಹಾಗಂತ ನೀವೇ ಹೇಳಿದ್ದು. ಸೊ ನಾನೇ ಬರ್ದೇ ಇದ್ರೆ ಹೇಗೆ ಹೇಳಿ? ಬಟ್ ಎಷ್ಟು ವಿಚಿತ್ರ ನೋಡಿ, ಅಷ್ಟೆಲ್ಲ ಕ್ಲೋಸ್ ಇದ್ರು ನಿಮಗೆ ಎಂಗೇಜ್ಮೆಂಟ್ ಆಗ್ತಿರೋ ವಿಚಾರನ ನೀವು ನನ್ನ ಹತ್ರ ಹೇಳಲೇ ಇಲ್ಲ ನೋಡಿ. ಅಭಿ ಡಲ್ಲಿದ್ದಾರೆ ಅಂದ್ರೆ ಎಂಗೇಜ್ಮೆಂಟ್ ಆಗೋದು ಇಷ್ಟ ಇಲ್ಲ ಅಂತಾನೆ ಲೆಕ್ಕ. ಓಕೆ ಸರ್, ಲೀವ್ ಇಟ್. ನೀವು ಹೇಳಿಲ್ಲ ಅಂದರೂ ನನಗೆ ಗೊತ್ತಾಯ್ತಲ್ವಾ. ಅಟ್ಲೀಸ್ಟ್ ನಾಳೆ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗಾದರೂ ಬರ್ತೀರಾ? ಅಯ್ಯೋ, ಮತ್ತೆ ನಿಮ್ಮ ಎಂಗೇಜ್ಮೆಂಟ್ ವಿಚಾರ ನಾನೇನು ಮಾತಾಡಲ್ಲ. ಓಕೆ, ಬರ್ತೀನಿ. ಸರಿ ಬನ್ನಿ, ಹಾಗೆ ನಿಮ್ಮನ್ನ ಡ್ರಾಪ್ ಮಾಡಿ ಹೋಗ್ತೀನಿ. ಇಲ್ಲ ಸರ್, ನೀವು ಹೋಗಿ. ನನಗೆ ಯಾಕೋ ಮನಸ್ಸಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ. ಬಾಯ್. ಅಲ್ಲೊಂದು ಕಾಮನ ಬಿಲ್ಲು ಕರಗುತ್ತಿದೆ, ಇಲ್ಲೊಂದು ಜೀವವು ನೊಂದು ನಲುಗುತ್ತಿದೆ. ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ, ಮನ್ನಿಸು ತಪ್ಪೆಲ್ಲ ನನ್ನದೇ.